ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಮ್ಮ ಹತ್ರ ಒಂದು ಓಲ್ಡ್ ಮಾಡಲ್ಲು ಟೊಯೋಟೋ ಕ್ವಾಲಿಸು ಕಾರು ಸೇಲ್ಗೆ ಬಂದಿರೋದು. ಈ ಕಾರ್ದು ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಬೇಕು ಅಂದರೆ ವೀಕ್ಷಕರೇ, ಈ ವಿಡಿಯೋನ ನೀವು ಕೊನೆ ತನಕ ನೋಡಬೇಕಾಗುತ್ತೆ. ವಿಡಿಯೋನ ಕೊನೆ ತನಕ ನೋಡಿಬಿಟ್ಟು ಆದ ಬಳಿಕ ನಿಮಗೇನಾದರೂ ಈ ಗಾಡಿ ಬೇಕಂತ ಅನಿಸಿದ್ರೆ ಯೂಟ್ಯೂಬಲ್ಲಿ ನೋಡೋರಿಗೆ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀವಿ, ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇನ್ನು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಂದ್ರೆ ನಿಮಗೆ ನಾವು ನಂಬರ್ ಹಾಕಿರಲ್ಲ ವೀಕ್ಷಕರೇ. ನೀವೇನು ಮಾಡಬೇಕು ಅಂದರೆ ನಮ್ಮ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಡಲೇಬೇಕು. ಯಾವ ಥರ ವಿಸಿಟ್ ಕೊಡಬೇಕು ಅಂದ್ರೆ ನೀವು ಫೇಸ್ಬುಕ್ ಕಮೆಂಟ್ ಬಾಕ್ಸಲ್ಲಿ ಒಂದು ಸರ್ತಿ ಚೆಕ್ ಮಾಡಿ, ನೀವು ಫೇಸ್ಬುಕ್ಕಲ್ಲಿ ನೋಡೋಕತ್ತಿದ್ದೀರಾ, ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಗಾಡಿದೆಲ್ಲ ಮಾಹಿತಿ ಇರೋದು ಡೀಟೇಲ್ಸು ನಿಮಗೆ ಓಪನ್ ಆಗುತ್ತೆ. ಆವಾಗ ನೀವು ಕಾಂಟ್ಯಾಕ್ಟ್ ನಂಬರ್ ಪಡ್ಕೋಬೋದು. ಇನ್ನೇನಾದರೂ ಫಸ್ಟ್ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ ನೀವು ನೋಡೋಕತ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ 4 ಜನಕ್ಕೂ ಶೇರ್ ಮಾಡಿ, ಲೈಕ್ ಮಾಡಿ. ಈ ಟೊಯೋಟೋ ಕ್ವಾಲಿಸ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಒಂದು ಕಮೆಂಟ್ ಮುಖಾಂತರ ಲಾಸ್ಟಲ್ಲಿ ನಮಗೆ ಹೇಳಿ ವೀಕ್ಷಕರೇ. ಇನ್ನೇನಾದರೂ ನಿಮ್ಮದು ಗಾಡಿ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ, ಫೇಸ್ಬುಕ್ ಕಡೆಯಿಂದ, ಇನ್ಸ್ಟಾಗ್ರಾಮ್ ಕಡೆಯಿಂದ, ನಮ್ಮ ಸೋಷಿಯಲ್ ಮೀಡಿಯಾದಿಂದ ನೀವು ಕೂಡ ಇದೇ ಥರ ವೆಹಿಕಲ್ಲು ಸೇಲ್ ಮಾಡ್ಕೋಬೇಕು ಅಂತ ಅನ್ಕೊತಿದ್ದೀರಾ, ನೀವು ಮಾಡಬೇಕಾಗಿದ್ದು ಕೆಲಸ ಇಷ್ಟೇ ವೀಕ್ಷಕರೇ. ಇವಾಗ ಕಾಣುತ್ತೆ ನೋಡಿ ಸ್ಕ್ರೀನ್ ಮೇಲೆ ನಂಬರು, ಈ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನಿಮ್ಮದು ಗಾಡಿ ಯಾವಾಗ ಸೇಲಿಗೆ ಇರುತ್ತಲ್ಲ, ಆ ಗಾಡಿದು 7-8 ಫೋಟೋ ಕರೆಕ್ಟಾಗಿ ಕ್ಲೀನಾಗಿ ಫೋಟೋ ಕಳಿಸ್ಬಿಟ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಬಿಟ್ಟು ಕಾಲ್ ಮಾಡಿ ಪ್ರತಿಯೊಂದು ಕೂಡ ನಿಮ್ಮ ವೆಹಿಕಲ್ದು ಇದೇ ಥರ ಡೀಟೇಲ್ಸು ನಾವು ಕಲೆಕ್ಟ್ ಮಾಡ್ಕೊಂಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿ ಸೇಲ್ ಮಾಡೋ ಪ್ರಯತ್ನ ನಾವು ಮಾಡ್ತೀವಿ ವೀಕ್ಷಕರೇ. ಇನ್ನು ಈ ಗಾಡಿ ಓನರು ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳ್ಯಾರ ಅನ್ನೋದು ಅವರು ಒಂದು ಮಾತಾಡಿದ ಆಡಿಯೋ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ರೀ. ಸರ್, ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಮಾರಾಟಕ್ಕಾದಂಥ ಟೊಯೋಟೋ ಕ್ವಾಲಿಸರ ಇದು? ಹಾಂ, ಕ್ವಾಲಿಸರ್ ರೀ. ಓಕೆ, ಮಾಡಲು ಮಾಡಲ್ಲ 2002 ರೀ. 2002 ಮಾಡಲ್ ಐತ್ರಿ? ಹಾಂ, 2 ಐತ್ರಿ. FC 3 ವರ್ಷ ಇದೆ ರೀ. ಇನ್ನು ಓಕೆ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಕಟ್ಟಿ ಕೊಡಂದ್ರೆ ಕಟ್ಟಿ ಕೊಡ್ತೀವಿ, ವ್ಯಾಪಾರ ಬಂದರೆ ಹೆಂಗಾಗ್ತದೆ ಹಂಗೆ ರೀ. ಓನರ್ ಎಷ್ಟಾಗಿದ್ರೆ ತಗೋ ಗಾಡಿಗೆ? 5ನೇ ಓನರ್ ರೀ ನಾವು. ಗಾಡಿ ತೊಗೊಳೋ ಕಸ್ಟಮರ್ 6 ಓನರ್ ಆಗ್ತಾರೆ? ಹಾಂ, 6ನೇ ಓನರ್ ಹತ್ರ ರೀ. ರನ್ನಿಂಗ್ ಎಲ್ಲ ಓಡಿರೋದು ಮೀಟ್ರ್ ಬಂದಾಗೈತ್ರಿ, ಚಲ್ತೈತ್ರಿ ಸರ್? ಚಾಲ್ತಾ ಇದೆ ರೀ. 2,40,000 ಚಿಲ್ಲರೆನ ಓಡೈತೆ ರೀ. ಓಕೆ, ಟೈರ್ಗಳೆಲ್ಲ ಪರ್ಸೆಂಟೇಜು? ಸೀಲ್ ಟೈರ್ ರೀ ಮುಂದ್ಗಡೆ. ಬ್ಯಾಟ್ರಿ ಮೊನ್ನೆ ಹಾಕ್ಸಿದ್ದೀನಿ ರೀ 9,000 ಕೊಟ್ಟು. ಹಾಂ ಹಾಂ ಹಾಂ. ಹೋಗ್ತಿದೆ ಎಲ್ಲ ಚೆನ್ನಾಗೈತೆ ರೀ. ಓಕೆ, ಮುಂದ್ಗಡೆ ಟೈರ್ ಬಂದ್ಬಿಟ್ಟು ಹೊಸ ಹಾಕ್ಸಿದಾರಾ? ಹಾಂ, ಹೊಸ ಟೈರ್ 6 ತಿಂಗಳು ಆಯ್ತು ರೀ ಅಷ್ಟೇ ಹ್ಞೂ ಹಾಕ್ಬಿಟ್ಟು. ಅದ್ರ ಜೊತೆಗೆ ಹಿಂದ್ಗಡೆ ಒಂದು ಹಾಂ. ಸುಮಾರಾಗಿ ಅವ ರೀ, ಅಷ್ಟೇನು ಸಾಪ್ ಆಗಿಲ್ಲ, ಹ್ಞೂ ಚೆನ್ನಾಗಿ ಅವ ರೀ. ನಡೀತದೆ, ಒಂದು 50% ತನಕ ಐತ್ರಿ? ಇನ್ನೂ ಓಡಿಸ್ಬೋದು ರೀ ಬೇಕಾದ್ರೆ. ಓಕೆ, ಇಂಜನ್ ಕಂಡೀಷನ್, ಗಾಡಿ ಬಾಡಿ ನೆನಪಲ್ಲ ಯಾವ ಥರ ಇಟ್ಕೊಂಡಿರಿ? ಚೆನ್ನಾಗೈತೆ ರೀ. ಇಂಜನ್ ಏನು ಹಾಂ. ಸಣ್ಣ ಪುಟ್ಟ ಬಾಡಿಯಲ್ಲಿ ಟಿಂಕರಿಂಗ್ ಕೆಲಸ ಐತೆ ರೀ, ಜಾಸ್ತಿ ಇಲ್ಲ. ಓಕೆ ಓಕೆ. ಇಲ್ಲ ಒಂದೊಂದು ಸ್ವಲ್ಪ ಐತೆ ರೀ. ಹಾಂ ಹಾಂ ಹಾಂ. ಗಾಡಿ ಅಂತ ತಮ್ಮದೇನು ಆಕ್ಸಿಡೆಂಟ್ ಆಗೋದು, ಗಾಡಿ ಮೇಲೆ ಏನಿಲ್ಲ ರೀ, ಅಂಥವೇನು ಏನಿಲ್ಲ ರೀ. ಓಕೆ, ಏನು ಕೊಡ್ತಿದ್ರಿ ಮೈಲೇಜ್ ಎಲ್ಲ ಗಾಡಿ ತಮ್ಮದು? ಮೈಲೇಜ್ ಕೊಡ್ತಾರೆ ನಾವು ಓಡಿಸಿದಂಗೆ ರೀ. ಹಾಂ ಹಾಂ. ಹೈವೇಯಲ್ಲಿ 15-14 ಕೊಡ್ತದೆ ರೀ. ಓಕೆ. ಇಲ್ಲಿ ಮಾಮೂಲಿ ಹಳ್ಳಿ ಇದರಲ್ಲಿ 12-10. ಪೆಟ್ರೋಲಾ ಡೀಸೆಲ್ಲ ಗಾಡಿ? ಡೀಸೆಲ್ ಗಾಡಿ ರೀ. ಓಕೆ, ಎಲ್ಲ ಇಂಟೀರಿಯರ್ ಎಲ್ಲ ಒಳಗಡೆ ಚಲೋ ಇಟ್ರಿ? ಹಾಂ, ಎಲ್ಲ ಚೆನ್ನಾಗೈತೆ ರೀ. ಓಕೆ. ಸೀಟ್ ಕವರ್ ಅವು ಎಲ್ಲ ಚೆನ್ನಾಗೈತೆ ರೀ. ಏನಂದ್ರೆ FC ಒಂದು ರನ್ನಿಂಗ್ ಐತ್ರಿ? FC ರನ್ನಿಂಗ್ ಇದೆ ರೀ, 3 ವರ್ಷ ಇದೆ. ಹಾಂ ಹಾಂ. ಇನ್ಸೂರೆನ್ಸ್ ಮೊನ್ನೆ ಒಂದು 6 ತಿಂಗಳು ಆಯ್ತು ರೀ ಲ್ಯಾಪ್ಸ್ ಆಗಿ. ವ್ಯಾಪಾರಕ್ಕೆ ಬಂದರೆ ಅವರೇ ಕಟ್ಕೊತೀವಿ ಅಂದ್ರೆ ಸರಿ ರೀ, ಇಲ್ಲಾಂದರೆ ನಾವೇ ಕಟ್ಟಿ ಕೊಡಂದ್ರೆ ಕಟ್ಟಿ ಕೊಡ್ತೀವಿ. ಓಕೆ, ಏನು ಹೇಳಾಕತ್ತೀರಿ ರೇಟ್ ಗಾಡಿಗೆ? 150 ಹೇಳಿದೀವಿ ರೀ. ಹಾಂ ರೀ. ಏನೋ ಬಂದರೆ ಮಾಡೋಣ ರೀ ನಿಮ್ಮ ಕಡೆಯಿಂದ. ಬಂದ್ರಿ ಅಂದರೆ ಒಂದು ಹೆಚ್ಚು ಕಡಿಮೆ ಅಂದರೆ ಏನು ಮಾಡ್ತೀರಾ ಒಂದು ರೇಟು? 10,000 15,000 ಏನೋ ಮಾಡೋಣ ರೀ. ಓಕೆ, ಒಂದು 35ಕ್ಕೆಲ್ಲ ಕೊಡ್ತೀರಾ? ಹಾಂ ರೀ. ಲೊಕೇಶನ್ ಎಲ್ಲಿ ಐತ್ರಿ ಗಾಡಿ? ಅದೇ ಹೊಸಕೋಟೆಯಿಂದ ಮಲ್ಸಂದ್ರ ರೀ. ಬೆಂಗಳೂರಾ? ಹಾಂ, ಬೆಂಗಳೂರು. ಓಕೆ, ತಮ್ಮದೇ ನಂಬರ್ ಇದೆ ಹಾಕಿರಲ್ಲ ಕಾಂಟ್ಯಾಕ್ಟು? ಹಾಂ, ಇದೇ ನಂಬರ್ ರೀ. ಓಕೆ, ಅಪ್ಡೇಟ್ ಮಾಡಿರಿ, ನೋಡ್ಬಿಡಿ. ಥ್ಯಾಂಕ್ ಯು. ಹಾಂ, ಸರಿ ರೀ.